ಹಾಯ್ ಎವ್ರಿವನ್, ಟೊಮೆಟೊ ಬಾತು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೇನ್ ಇಂಗ್ರೀಡಿಯೆಂಟ್ ಆದ ಟೊಮೆಟೊನ 7ರಿಂದ 8 ದೊಡ್ಡದಾಗಿರೋ ಟೊಮೆಟೊನ ಸಣ್ಣದಾಗಿ ಉದ್ದುದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ 4ರಿಂದ 5 ದೊಡ್ಡದಾಗಿರೋದು ಸಣ್ಣದಾಗಿ ಉದ್ದುದಾಗಿ ಕಟ್ ಮಾಡಿದ್ದೀನಿ. ಪುದೀನ ಅರ್ಧ ಕಟ್ಟು, ಹಸಿಮೆಣಸಿನ್ಕಾಯಿ 15. ನಾನಿದು 1 kg ರೈಸ್ಗೆ ಮಾಡೋಕ್ಕೆ ಕ್ವಾಂಟಿಟಿ ಹೇಳ್ತಾ ಇದ್ದೀನಿ. ನೀವು ಇನ್ನೂ ಕಡಿಮೆ ಮಾಡೋದಾದರೆ ಇನ್ನೂ ಕಡಿಮೆ ತಗೊಳ್ಳಿ. ಹಸಿ ಬಟಾಣಿ 1 ಸಣ್ಣ ಕಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 2 ಸ್ಪೂನು, ಪಲಾವ್ ಎಲೆ 2, ಅನಾನಸ್ ಹೂವು 2, ಮೊಗ್ಗು 4, ಚಕ್ಕೆ ಸ್ವಲ್ಪ, ಲವಂಗ 7ರಿಂದ 8, ಏಲಕ್ಕಿ 5, ಕಸ್ತೂರಿ ಮೇಥಿ 1 ಸ್ಪೂನ್ ಅಷ್ಟು, ಗರಂ ಮಸಾಲ ಸ್ವಲ್ಪ, ಬಿರಿಯಾನಿ ಮಸಾಲ ಸ್ವಲ್ಪ, ಎಣ್ಣೆ ನಿಮಗೆ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ನೋಡಿ ತಗೊಳ್ಳಿ. ಅಕ್ಕಿ 1 kg ಅಷ್ಟು ತಗೊಂಡಿದ್ದೀನಿ. ಇದನ್ನ ಈಗ ಕ್ಲೀನ್ ಮಾಡಿ ಅರ್ಧ ಗಂಟೆ ಮುಂಚೆನೆ ನೆನೆಸಿದ್ದೀನಿ. ಅಕ್ಕಿನ ನೆನೆಸಿಡೋದ್ರಿಂದ ಟೇಸ್ಟು ಇನ್ನೂ ಚೆನ್ನಾಗಿ ಬರುತ್ತೆ. ಐಟಮ್ಸ್ ಎಲ್ಲ ನೋಟ್ ಮಾಡಿ ಆದಮೇಲೆ ದಪ್ಪ ತಳ ಇರೋ ಪಾತ್ರೆನ ತಗೊಂಡು ಸ್ಟವ್ ಆನ್ ಮಾಡಿ. ನೀವು ಕುಕ್ಕರಲ್ಲಿ ಮಾಡೋದಾದರೆ ಕುಕ್ಕರ್ನೇ ಇಟ್ಕೊಳ್ಳಿ. ಮೊದಲಿಗೆ ಆಯಿಲ್ನ ಸೇರಿಸಿದ್ದೀನಿ. ಈಗ ಎಣ್ಣೆ ಬಿಸಿ ಆಗಿದೆ. ಆಗಲೇ ತಗೊಂಡಿದ್ದ ಮಸಾಲ ಪದಾರ್ಥ ಎಲ್ಲ ಈಗ ಇದಕ್ಕೆ ಸೇರಿಸ್ಕೊಳ್ಳೋಣ. ಉರಿನ ಸಣ್ಣ ಉರಿಯಲ್ಲಿ ಇಟ್ಕೊಳ್ಳಿ. ಇದನ್ನೆಲ್ಲ ಈಗ ಸೇರಿಸ್ತಾ ಇದ್ದೀನಿ. ಮೊದಲಿಗೆ ಎಲ್ಲ ಎಗ್ರೋ ಚಾನ್ಸಸ್ ಇರುತ್ತೆ, ಅದಕ್ಕೆ ಸಣ್ಣ ಉರಿಯಲ್ಲಿ ಇಟ್ಕೊಳ್ಳಿ. ಈಗ ಇದು 1 ನಿಮಿಷ ಫ್ರೈ ಆದಮೇಲೆ ಆನಿಯನ್ನ ಸೇರಿಸ್ಕೊಳ್ಳೋಣ. ಆನಿಯನ್ ಹಾಕಿ ಆದಮೇಲೆ ಉರಿನ ಜಾಸ್ತಿ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಕೆಂಪಗೆ ಫ್ರೈ ಆಗಬೇಕು. ಸ್ವಲ್ಪ ಸಾಲ್ಟನ್ನ ಸೇರಿಸ್ಕೊಳ್ಳಿ. ನಾನಿಲ್ಲೀಗ 1 ಸ್ಪೂನ್ ಸೇರಿಸ್ತಾ ಇದ್ದೀನಿ. ಆನಿಯನ್ನು ಈಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸಹ ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ಹಾಗೆ ಫ್ರೈ ಆಗೋಕ್ಕೆ ಬಿಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ 2 ನಿಮಿಷ ಫ್ರೈ ಮಾಡಿದ್ದೀನಿ. ಈಗ ಇದಕ್ಕೆ ಟೊಮೆಟೊನು ಸೇರಿಸ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಸಿಮೆಣಸಿನ್ಕಾಯಿನ ನಾನು ಪೇಸ್ಟ್ ಮಾಡ್ಕೊಂಡಿದ್ದೆ. ಈಗ ಇದನ್ನು ಸೇರಿಸ್ಕೊಳ್ಳೋಣ. ನೀವು ಪೇಸ್ಟ್ ಬೇಡ ಅಂದರೆ ಹಾಗೆ ಉದ್ದುದ್ದಕ್ಕೆ ಕಟ್ ಮಾಡಿ ಸಹ ಸೇರಿಸ್ಕೋಬಹುದು. ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನೂ ಸೇರಿಸ್ಕೊಳ್ಳೋಣ. ಈಗ ಟೊಮೆಟೊನು ಸಹ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಪುದೀನನು ಸಹ ಸೇರಿಸಿದ್ದೀನಿ. ಪುದೀನನು ಸೇರಿಸಾದ್ಮೇಲೆ 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಈಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ನೀರನ್ನ ಸೇರಿಸ್ಕೊಳ್ಳೋಣ. ಈಗ ನೀರನ್ನ ಸೇರಿಸಿ ಆಗಿದೆ. ಆಗಲೇ 1 ಸ್ಪೂನು ಸಾಲ್ಟ್ ತಗೊಂಡಿದ್ವಿ. ಈಗ ಇನ್ನೂ 1 ಸ್ಪೂನು ಸಾಲ್ಟ್ನ ಸೇರಿಸ್ತಿದ್ದೀನಿ. ನೀವು ರೈಸ್ ಕ್ವಾಂಟಿಟಿ ಎಷ್ಟು ತಗೊಂಡಿರ್ತೀರೋ ಅದನ್ನು ನೋಡಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ 1 kg ಆಗಿರೋದ್ರಿಂದ 2.5 ಸ್ಪೂನ್ ಸಾಲ್ಟ್ನ ಸೇರಿಸಿದ್ದೀನಿ.
1 ಗ್ಲಾಸ್ ರೈಸ್ಗೆ 1.25 ಗ್ಲಾಸ್ ನೀರು ತಗೊಳ್ಳಿ. ಯಾಕೆಂದ್ರೆ ನಾವು ಆಗ್ಲೇ ಅರ್ಧ ಗಂಟೆ ಅಕ್ಕಿ ನೆನೆಸಿರೋದ್ರಿಂದ ನೀರು ಕಮ್ಮಿ ಬೇಕಾಗತ್ತೆ. ಇದಕ್ಕೆ ಅರ್ಧ ಅವಳು ನಿಂಬೆಹಣ್ಣು ಸಹ ಸೇರಿಸ್ಕೊಳ್ಳಿ. ಈಗ ನೀರು ಕುದೀತಾ ಇದೆ. ಇದಕ್ಕೆ ಈಗ ಆಗ್ಲೇ ನೆನೆಸಿಟ್ಕೊಂಡಿದ್ವಲ್ಲ ಅಕ್ಕಿನ ಸೇರಿಸ್ಕೊಳ್ಳೋಣ. ಅಕ್ಕಿ ಸೇರಿಸಿದಾದ್ಮೇಲೆ ಒಂದ್ಸಲ ನೀಟಾಗಿ ಕಲಸಿ ಬಿಡಿ. ನೀವು ಕುಕ್ಕರ್ ಅಲ್ಲಿ ಮಾಡೋದಾದ್ರೆ ಕ್ಯಾಪ್ನ ಕ್ಲೋಸ್ ಮಾಡಿ 2 ವಿಸಲ್ ಬರ್ಸ್ಕೊಳ್ಳಿ. ಪಾತ್ರೆಯಲ್ಲಿ ಮಾಡ್ತಾ ಇರೋದ್ರಿಂದ ನಾನು ಈಗ ಪ್ಲೇಟ್ನ ಕ್ಲೋಸ್ ಮಾಡ್ತಿದ್ದೀನಿ. ಜೊತೆಗೆ ಬಟಾಣಿನೂ ಸಹ ಸೇರಿಸ್ಕೊಳ್ಳಿ. ಬಟಾಣಿ ನಾನು ಅಕ್ಕಿ ಜೊತೆಗೆ ಹಾಕ್ತಿದ್ದೀನಿ. ಯಾಕೆಂದ್ರೆ ಫಸ್ಟೇ ಹಾಕಿದ್ರೆ ಬಟಾಣಿ ತುಂಬಾ ಮೆತ್ತಗಾಗ್ಬಿಡತ್ತೆ. ಅದಕ್ಕೆ ಇದನ್ನ ರೈಸ್ ಜೊತೆನೆ ಸೇರಿಸಿದ್ದೀನಿ. ಈಗ ಅಕ್ಕಿ 1/4 ಭಾಗ ಬೆಂದಿದೆ. ಒಂದ್ಸಲ ನೀಟಾಗಿ ಕಲಸಿ ಸಿಮ್ಮಲ್ಲಿಟ್ಟು ಪ್ಲೇಟ್ನ ಕ್ಲೋಸ್ ಮಾಡಿ 5 ನಿಮಿಷ ಇಡಿ. ಈಗ 5 ನಿಮಿಷ ಆದ್ಮೇಲೆ ಸ್ವಲ್ಪ ಕೊತ್ತಂಬರಿನ ಸೇರಿಸಿ ಹಾಗೆ ಇನ್ನೊಂದು 5 ನಿಮಿಷ ಸಿಮ್ಮಲ್ಲಿ ಇಡಿ. ಈಗ 5 ನಿಮಿಷ ಆಗಿದೆ. ಸ್ಟವ್ನ ಆಫ್ ಮಾಡಿ ಇನ್ನೊಂದು 5 ನಿಮಿಷ ಸೆಟ್ ಆಗಕ್ ಬಿಡಿ. ಈಗ ಟೇಸ್ಟಿಯಾಗಿ ನಮ್ ಟೊಮೆಟೊ ಬಾತು ರೆಡಿ ಆಗಿದೆ. ಇದನ್ನ ಮೊಸರು ಬಜ್ಜಿ ಜೊತೆ ಟೇಸ್ಟ್ ಮಾಡಿ. ನೀವು ಮನೆಯಲ್ಲಿ ಮಾಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.